अथणी नगरपालिकेच्या अधिकाऱ्यांविरोधात शहरातील व्यापाऱ्यांनी तीव्र संताप व्यक्त केला आहे. कोणतीही पूर्वसूचना न देता अचानक अतिक्रमण हटाव कारवाई सुरू केल्यामुळे नगरपालिका अधिकाऱ्यांच्या बेजबाबदारपणामुळे दुकानांच्या ओट्यांचे मोठे नुकसान झाले आहे, असा आरोप व्यापाऱ्यांनी केला आहे. अथणी शहरात मूलभूत सुविधांची मोठी कमतरता असून विशेषतः सार्वजनिक शौचालयांचा प्रश्न गंभीर आहे. विकास कामांसाठी पूर्ण सहकार्य करण्यास आम्ही तयार आहोत, मात्र कोणतीही माहिती न देता अचानक कारवाई करणे योग्य नाही, असा रोष व्यापाऱ्यांनी व्यक्त केला. ನಿನ್ನೆ 15ನೇ ತಾರೀಕು ಸಾಯಂಕಾಲ ಎಲ್ಲ ಮುನ್ಸಿಪಾಲ್ಟಿಯವ್ರು ಬಂದರು. ನಾಳೆ ನಾವೆಲ್ಲ ಬುಲ್ಡೋಜರ್ಲೆ ನೀವೆಲ್ಲ ಕಟ್ಟಿ ಬಿಟ್ಟು ಮರೆದು ಬಿಡ್ತೀವಿ, ಶೆಡ್ನು ತೆಗೆದು ಬಿಡ್ತೀವಿ, ದಯವಿಟ್ಟು ತಾವೇ ತಗೊಂಡ್ರಿ ಅಂತ ಹೇಳಿ ಹಂಗೆ ರೆಸ್ಪೆಕ್ಟ್ಫುಲ್ಲಿ ಹೇಳ್ದಾನೆ ಮತ್ತು ಬರೀ ಮುಂಜಾನೆ ಬಂದೆಲ್ಲ ತಾನೇ ತೆಗೆದು ಬಿಟ್ಟಾರ. ಅವ್ರು ಸಾಕಷ್ಟು ಅಂಗಡಿದು ಕಟ್ಟಿ ಮುರಿದಾರು, ಮುಂದಿಂದು ಕೆಲವೊಂದು ಕಿಲಿ ಸಹಿತ ಮುರಿದಾರ. ಸೊ ಇದೆಲ್ಲ ಆಗಬಾರ್ದಾಗಿತ್ತು. ವ್ಯಾಪಾರಸ್ಥರಿಗೆ ಅಂದ್ರೆ ಮೊದಲೊಂದು ವ್ಯಾಲ್ಯೂ ಕೊಡಬೇಕು, ಮೊದಲೊಂದು ಇಂಟಿಮೇಷನ್ ಮಾಡಬೇಕು. 4 ದಿವಸ ಮೊದಲು ಇಷ್ಟು ಸಮಯ ಕೊಡ್ತೀವಿ, ನಿಮ್ದು ಮಾಡ್ಕೋರಿ, ನೀವು ಮಾಡಲಿಲ್ಲ ಅಂದ್ರೆ ನಾವು ಬೇರೆ ಕ್ರಮ ತಗೋತೀವಿ ಅಂತ ಹೇಳಿದ್ರೆ ಮಾತು ಬೇರೆ ಇತ್ತು. ಅವ್ರು ಅಭಿವೃದ್ಧಿ ಸಲುವಾಗಿ ಮಾಡ್ತಾರೋ, ಇದಕ್ಕೆ ನಾವು ಅದಕ್ಕೆ ಸಹಕಾರ ಮಾಡ್ತೀವಿ. ಬಟ್ ಈ ಥರ ನೀವು ಒಂದು ಇಂಟಿಮೇಷನ್ ಮಾಡಲ್ದ ಡೈರೆಕ್ಟ್ ನೀವು ಜೋರ್ ಜಬರ್ದಸ್ತಿ ಮಾಡ್ರೆ ಅದು ಭಾಳ ತಪ್ಪಾಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಅದ. ಮತ್ತು ಕೆಲವೊಂದು ಇಷ್ಟ ಈ ರೋಡ್ ಮಾಡ್ಲಿಕ್ಕತ್ತಿದ್ದು 1 ವರ್ಷ ಅಂತ ಹೇಳಿಕತ್ತಿದ್ವಿ, ಈಗ ಒಂದು ಸ್ವಲ್ಪ ಏನೋ ಕಾರ್ಯರೂಪಿಗೆ ಬರ್ಲಿಕ್ಕತ್ತದ. ಇದ್ರೊಳಗೂ ಇಷ್ಟು ಹಾರ್ಶ್ ಮಾಡ್ಲಿಕ್ಕತ್ತಾರ, ವ್ಯಾಪಾರಸ್ಥರ ಮೇಲೆ ಏನೋ ಒಂದು ಸಿಟ್ಟಿದವ್ರಲ್ಲೇ ತೋರಿಸ್ಲಿಕ್ಕತ್ತಾರ. ಆ ಥರ ಆಗಬಾರ್ದು. ಮತ್ತು ಇದಷ್ಟ ಅಲ್ದ ನಮ್ಮ ಮೇನ್ ಸಮಸ್ಯೆ ಅಂದ್ರೆ ಮಾರ್ಕೆಟ್ ಒಳಗೆ ಯೂರಿನಲ್ ಪ್ರಾಬ್ಲಮ್ ಅದ. ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲಾಗಿದೆ, ಒಂದು ಚಲೋ ಶೌಚಾಲಯ ಬೇಕಾಗಿದೆ. ಇಷ್ಟು ದುರ್ದೈವ ಅಂದ್ರೆ ಕಾಯಿಪಲ್ಲೆ ಮಾರ್ಲಿಕ್ಕೆ ಹೆಣ್ಮಕ್ಳು ಬಂದಿರ್ತಾರು, ಅವರು ಅನಿವಾರ್ಯಕ್ಕಾಗಿ ನಮಗೆ ನಾಚಿಕೆ ಬರ್ತದೆ ನೋಡ್ಲಿಕ್ಕೆ, ನಮ್ಮ ಮುಂದೆ ಅಲ್ಲಿ ಕೂತ್ ಬಿಟ್ಟಿರ್ತಾರೆ ಅದ ಶೌಚಾಲಯಕ್ಕೆ ಅಂತ ಹೇಳಿ. ನಾವು ಕಣ್ಣು ಮುಚ್ಚಬೇಕಾಗ್ತದೆ, ಅಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಒಮ್ಮೊಮ್ಮೆ. ಸೊ ಇಂಥ ದುರ್ದೈವ ನಮ್ಮ ತಿನಿಯೊಳಗೆ ನಡೆದದ. ಸೊ ಇದಾಗಬಾರ್ದು. ಒಂದು ಯೂರಿನಲ್ ಸಮಸ್ಯೆ ಆಯ್ತು, ಪಾರ್ಕಿಂಗ್ ಸಮಸ್ಯೆ ಆಯ್ತು, ಮತ್ತು ಇದು ರೋಡ್ ಕರೆಕ್ಟ್ ಆಗಬೇಕು, ಬೀದಿ ಲೈಟ್ಸ್ ಸಹಿತ ಸರಿಯಾಗಿಲ್ಲ, ಅದನ್ನು ನೋಡ್ಕೋಬೇಕಾಗ್ತದೆ. ಗಟ್ಟರಗಳು ಕರೆಕ್ಟಾಗಿ ಸ್ವಚ್ಛ ಮಾಡ್ಕೋತಿರ್ಬೇಕು, ಅದರದ್ದೊಂದು ಸಮಸ್ಯೆ ಇದೆ. ಸೊ ದಯವಿಟ್ಟು ಇದ್ರ ಮೇಲೆ ಪ್ರಶಾಸನ ಪೂರ್ಣ ಲಕ್ಷ್ಯ ಕೊಡಬೇಕು. ಮತ್ತು ಇದಕ್ಕೆ ವ್ಯಾಪಾರಸ್ಥರು ಸ್ಪಂದಿಸ್ತೀವಿ, ಬಟ್ ಒಂದು ಸ್ವಲ್ಪ ನಮ್ಗೆ ಮೊದಲೇ ಇಂಟಿಮೇಟ್ ಮಾಡಿ ನಾವು ಈ ಥರ ಮಾಡ್ತಾ ಇದೀವಿ ಅಂದ್ರೆ ನಾವು ನಮ್ಮ ವ್ಯಾಪಾರಕ್ಕಾಗಲಿ ಬರುವಂಥ ಗ್ರಾಹಕರಿಗಾಗಲಿ ಅವ್ರಿಗೆಲ್ಲ ಅನುಕೂಲ ಮಾಡಿದ್ರೆ ಜಾಸ್ತಿ ಚೆನ್ನಾಗಿ ಎಲ್ಲ ಸ್ಮೂತ್ ಆಗಿ ಹೋಗ್ತದೆ ಅಂತ ಹೇಳಿ. ನೋಟಿಸ್ ಕೊಡಬೇಕಂತಲ್ಲ ನಿಮಗೆ ಕೊಟ್ಟಾರ? ಇಲ್ರಿ, ಒಂದು ನೋಟಿಸು ಕೊಟ್ಟಿಲ್ಲ. 4 ವರ್ಷ ಅದನ್ನ ಮುಂದೇನ ಸಾಮಾನು ಹಚ್ಚಿದ್ರಲ್ಲ, ಸಾಮಾನು ತೆಗಿಬೇಕಂತ ಹೇಳಿ ಅವರು ಸಾಕಷ್ಟು ಹೇಳಿದಾರೆ. ಸಾಮಾನು ತೆಗಿಯೋದಷ್ಟೇ ನಮ್ಮ ತಲೆಗಿರ್ತದೆ. ಇದು ಮುಂದಿನ ಶೆಡ್ ತೆಗಿಬೇಕು, ಗಟ್ರ ಮೀನ್ ಕಟ್ಟಿ ತೆಗಿಬೇಕು, ಯಾರಿಗೂ ಗುರ್ತಿರಂಗಿಲ್ಲ. ನೀವು ಒಮ್ಮೆ ಬಂದು ಕಟ್ಟಿ ತೆಗೆದು ಬಿಟ್ರೆ ಕಸ್ಟಮರ್ ಹೆಂಗೆ ಒಳಗೆ ಬರೋದು ಅಂತ ನೀವು 1 ದಿವಸ ಮೊದಲು ಹೇಳ್ತಾ ಇದ್ರಿ. ಅದು ರೋಡ್ ಮಾಡೋ ಟೈಮ್ ಕೇಳಿಕತ್ತೀರಿ. ಹಂಗಾಗ್ಬಾರ್ದು. ನೀವು 4 ದಿವಸ ತಡ ಆದ್ರೂ ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ 1 ವರ್ಷ ನಾವು ಕಾಯ್ಲಿಕತ್ತೀವಿ ರೋಡ್ ಆಗ್ತದೆ ಅಂತ ಹೇಳಿ. ಮತ್ತೆ ಇವಾಗ 4 ದಿವಸ ತಡ ಆದ್ರೂ ನಮ್ಗೆ ಸಮಸ್ಯೆ ಇಲ್ಲ. ಬಟ್ ನೀವು ಇಂಟಿಮೇಟ್ ಮಾಡಿ ಎಲ್ಲ ವ್ಯಾಪಾರಸ್ಥರಿಗೆ ಹೇಳಿದ್ರಂದ್ರೆ ಅದು ಗ್ರಾಹಕರಿಗಾತು, ಮತ್ತು ಇದ್ದಂತ ಎಲ್ಲ ವ್ಯಾಲ್ಯೂಯೇಬಲ್ ಇಷ್ಟೆಲ್ಲ ತುಟ್ಟಿ ಬಾಳು ಎಲ್ಲ ವಸ್ತು ಇರ್ತಾವೆ, ಅವೆಲ್ಲ ಸಂಭಾಳಿಸ್ಕೊಂಡು ನಾವು ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದೆ. ಅವ್ರು ತೆರವು ಮಾಡಿದ್ದು ರೋಡ್ ಮೇಲೆ ಅದಿರಿ ಅಂತ ಮಾಡ್ಯಾರ ಅಥವಾ ನಿಮ್ಮ ಅಂಗಡಿ ಒಳಗೆ ಬಂದು ಮಾಡ್ಯಾರ? ಇಲ್ಲ, ರೋಡ್ ಮೇಲೆ ನೀವು ಗಟ್ರ ಮೇಲೆ ಗಟ್ರದ್ದು 2 ಎಂಡ್ ಇರ್ತಾವ, ಒಂದು ಫಸ್ಟ್ ಎಂಡ್ ಸೆಕೆಂಡ್ ಎಂಡ್. ನೀವು ಗಟ್ರ ಎಂಡ್ ತನಕ ನೀವು ಏನೂ ಹಚ್ಚಬಾರ್ದು ಅಂತ ಹೇಳ್ತಾರ. ಸ್ಪಷ್ಟೀಕರಣ ಇರಂಗಿಲ್ಲ, ಒಂದು ಫಸ್ಟ್ ಎಂಡ್ ಸೆಕೆಂಡ್ ಎಂಡ್ ಅಂತ ಹೇಳಿ. ಸೊ ಈ ಕಡೆ ರೋಡಿಗೆ ಹಚ್ಚೇನು ಎಂಡ್ ಇರ್ತದಲ್ಲ, ಅಲ್ಲಿ ತನಕ ಎಲ್ಲರೂ ತಂದ ಒಂದು ಅಂಗಡಿಗೆ ಮಳಿ ಹತ್ತಬಾರ್ದು, ಬಿಸಿಲು ಹತ್ತಬಾರ್ದು ಅಂತ ಹೇಳಿ ಒಂದು ಶೆಡ್ ಮಾಡಿರ್ತಾರೆ. ಅವ್ರದ್ದು ಮತ್ತೇನು ಇಂಟೆನ್ಷನ್ ಇರಂಗಿಲ್ಲ, ಬರುವಂತ ಗ್ರಾಹಕರಿಗೂ ಸಮಸ್ಯೆ ಆಗಬಾರ್ದು, ಮತ್ತು ಇಳಿದಂತ ಒಳಗೆಲ್ಲ ಸಾಮಾನುಗಳಿಗೂ ಏನು ಬಿಸಿಲ ನೀರು ಹತ್ತಬಾರ್ದು ಅಂತ ಹೇಳಿ ಮಾಡಿರ್ತಾರೆ. ಈಗ ಅದನ್ನು ತೆಗಿಬೇಕು, ಗಟ್ರ ಮೇನ್ ಕಟ್ಟಿನೂ ತೆಗಿಬೇಕಂತ ಹೇಳಿ ಆಫೀಸರ್ ಕೇಳಂಟ್ಲೆ ನಮ್ಮ ವ್ಯಾಪ್ತಿದಾಗ ಎಷ್ಟೈತಿ, ನಮ್ ಜಾಗ ಎಷ್ಟೈತಿ, ನಾವು ಅದನ್ನ ಕ್ಲೀನ್ ಮಾಡತ್ತೀವಿ, ಅವ್ರ ಅತಿಕ್ರಮಣ ಮಾಡ್ಕೊಂಡಾರ ಅಂತ ಹೇಳತ್ತಾರೆ. ಇದಕ್ಕೇನಂತೀರಿ ನೀವು? ಅಲ್ಲ, ಮಾಡ್ಲಿಲ್ಲ, ನಮಗ್ ಕರೆಕ್ಟ್ ಆಗಿ ಇಂಟಿಮೇಷನ್ ಮಾಡಿ ನಾವು ಸಹಯೋಗ ಮಾಡ್ಲಿಕ್ಕೆ ರೆಡಿ ಐತಿ, ಅದ್ರಾಗ ಏನ್ ಪ್ರಶ್ನೆ ಇಲ್ಲ. ಬಟ್ ಒಂದು 4 ದಿವಸ ಮೊದಲು ಹೇಳಿದ್ರೆ ಈ ಕೆಲವೊಂದು ವ್ಯಾಪಾರಸ್ಥರು ಬರೀ ಇಂಥ ಪರಿಸ್ಥಿತಿ ಇವತ್ತು ದುಡ್ಕೊಂಡು ಹೋದ್ರೆ ಇವತ್ತು ಮನಿ ನಡೀತದೆ ಅಂತ ಪರಿಸ್ಥಿತಿ ಇರ್ತದೆ. ಅವ್ರಿಗೆ ಹೇಳ್ದ ನೀವು ಒಮ್ಮೆ ಹಿಂಗೆ ತೆಗೆದು ಬಿಟ್ರೆ ಅಂದ್ರೆ ಅವ್ರ ಅಂಗಡಿ ಬಂದ್ ಆಗ್ತದೆ. ಅವ್ರು ಹೆಂಗ್ ನಡೆಸ್ಬೇಕಲ್ಲ, EMI ಇರ್ತಾವೆಲ್ಲ ಇರ್ತದೆ ಪಾಪ ಅವ್ರದ್ದು. ಇವತ್ತೊಂದು 200 ಜನ ಇಲ್ಲಿ ಬಂದ್ರಿ, ಮುಂದೆ ಏನು? ಅಲ್ಲ, ಮುಂದೇನಿಲ್ಲ, ಅವ್ರು ಸಹಕಾರ ಮಾಡ್ತೀವಿ, ಬಟ್ ಸ್ವಲ್ಪ ಸಮಯ ಕೊಡ್ಲಿ. ವ್ಯಾಪಾರಸ್ಥರು ತನ್ನ ಗ್ರಾಹಕರಿಗೆ ಬರ್ಲಿಕ್ಕೆ ಮತ್ತು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಂಡು ಇಲ್ಲಿ 4 ಗಂಟೆಗೆ ಮತ್ತೆ ಸಭೆ ಕರೆದಾರ ಅವರು. 4 ಗಂಟೆಗೆಲ್ಲ ಮತ್ತೆ ವ್ಯಾಪಾರಸ್ಥರು ಕೂಡ್ತೀವಿ, ಏನದ ಸರಿಯಾಗಿ ಚರ್ಚೆ ಮಾಡಿ ಎಲ್ಲರೂ ಕೂಡಿ ಮುಂದೆ ಹೋದ್ರೆ ಸರಿಯಾಗಿರ್ತದಲ್ಲ. ನೀವು ನಿಮ್ ಪ್ರಕಾರ ಬರೀ ಹೊಡೆದ್ ಬಿಟ್ರೆ ವ್ಯಾಪಾರಸ್ಥ ಎಷ್ಟು ಅನಾನುಕೂಲ ಆಗ್ತದ, ಗ್ರಾಹಕರಿಗೆ ಸಾಮಾನ್ಯ ಜನರಿಗೆ ಎಷ್ಟು ಅನಾನುಕೂಲ ಆಗ್ತದೆ, ಇದು ಬಹಳ ಮಹತ್ವದಾಗ್ತದೆ. ಕೇಳ್ಬೇಕಾಗ್ತದೆ. ಶಾಸಕರ ಗಮನಕ್ಕೆ ತಂದಿರಿ ಎಲ್ಲರೂ ವ್ಯಾಪಾರಸ್ಥರು? ಈಗ ಮೊದಲಂತೂ ನಾವು ಫಸ್ಟ್ ಸ್ಟೇಜ್ ಇವ್ರಿಗೆ ಮಾತಾಡ್ಬೇಕಾಗ್ತದೆ. ಇವ್ರು ಮಾತಾಡ್ಲಿದ್ದು ನಮ್ದು ಅವ್ರದ್ದು ಕರೆಕ್ಟ್ ಹೊಂದಾಣಿಕೆ ಆಗ್ಲಿ ಅಂದ್ರೆ ನಾವು ಶಾಸಕರ ಕಡೆ ಹೋಗ್ಬೇಕಾಗ್ತದೆ. ಇದು ಡೆಫಿನೆಟ್ಲಿ ನೋಡ್ರಿ, ಅಭಿವೃದ್ಧಿ ಸಲುವಾಗೈತಿ, ನಮ್ದು ಸಹಕಾರ ಇರ್ತದೆ. ಮಾಡೋದು ಒಂದ್ ಸ್ವಲ್ಪ ಇಬ್ರು ಮಾತಾಡ್ಕೊಂಡು ಮಾಡಿದ್ರೆ ಜಾಸ್ತಿ ಚೆನ್ನಾಗಿರ್ತದೆ. ನೀವು ಕೇಳ್ದೆ ಒಮ್ಮೆ ಅಂಗಡಿ ಕಟ್ಟಿ ಮುರಿದ್ರಿ, ಅದೇನೋ ಕಿಲಿ ಮುರಿದ್ ಬಿಟ್ರಿ, ಅವ್ ಬಡ ವ್ಯಾಪಾರಸ್ಥರು ಎಲ್ಲಿ ಹೋಗ್ಬೇಕ್ರಿ? ಈಗ ಮೊದ್ಲಿನಂಗೆಲ್ಲ ವ್ಯಾಪಾರ ಇಲ್ಲ, ಬಹಳ ಕಷ್ಟದ. ಆನ್ಲೈನ್ ಮಳಿಗೆ ಆಯ್ತು ಅಥವಾ ಬೇರೆ ದೊಡ್ಡ ವ್ಯಾಪಾರಸ್ತು ಇವೆಲ್ಲ ಇದರಿಂದ ಬಹಳಷ್ಟು ಸಮಸ್ಯೆ ಇರ್ತದೆ. ನಮ್ಮಷ್ಟು ಪ್ರೀತಿಯಿಂದ ಮಾತಾಡಿ ಅಥವಾ ಕಸ್ಟಮರ್ಗೆ ನಮ್ದಂತ ಹೇಳಿ ತಿಳ್ಕೊಂಡು ವ್ಯಾಪಾರ ಮಾಡುವಂಥದ್ದು ಏನು ಭಾವನೆ ಇತ್ತಲ್ಲ,
ಇದಕ್ಕೆಲ್ಲ ಬಹಳ ಸಮಸ್ಯೆ ಆಗ್ಲಿಕ್ಕತ್ತದ. ಇದಕ್ಕೆ ನೀವು ಹಿಂಗ ತಾನಾಶಾಹಿಗತ್ಲೆ ಮಾಡಿಬಿಟ್ರಂದ್ರ ಪೂರ್ತಿ ವ್ಯಾಪಾರ ಮುರಿದು ಬಿಡ್ತದೆ. ಸಣ್ಣ ವ್ಯಾಪಾರದ ಸಲ ಮೊದಲು ವಿಚಾರ ಮಾಡ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಮತ್ತೆ 4 ಗಂಟೆಗೆ ಕೊಡ್ತಾ ಇದ್ದೀವಿ. ನೀವು ಬರ್ರಿ, ಏನಿರ್ತದ ಮುಂದೆಲ್ಲ ನಿಮ್ಮ ಮುಂದೆ माताडोದು ಆಗ್ತದೆ. ಈಗ ಹೆಸರು राजन सोमय्या ಅಂತ. अथणी शहरामध्ये अनेक समस्या प्रलंबित असताना त्या सोडवण्याऐवजी केवळ अतिक्रमण हटाव कारवाईवर भर देणे निषेधार्ह आहे, अशी ठाम मागणी व्यापाऱ्यांनी केली आहे. राजशेखर हिरेमठ, KMM मराठी, बेळगाव.